ಹೊಡೆಯೋದಾಗಲಿ ಅದು ಯಾವುದೂ ಬೇಕಿಲ್ಲ. ಎಲ್ಲೋ ಒಂದು ಥರದಲ್ಲಿ ನಿಮಗೂ ಈ ಸಮಾಜದ ಮೇಲೆ ಇರುವಂಥ ಬೇಸರ, ನಿಮ್ಗಾಗಿರುವಂಥ ಅನ್ಯಾಯ ಮತ್ತು ನಿಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಮೋಸ, ಅನ್ಯಾಯ ಇವೆಲ್ಲಕ್ಕೂ ನ್ಯಾಯ ಪಡ್ಕೋಬೇಕು ಅಂತೇಳಿ ನೀವೆಲ್ಲ ಇವತ್ತು ಇಲ್ಲಿ ಬಂದಿರೋದು. ಅದು ಅಷ್ಟು ಸುಲಭದ ಕೆಲಸ ಏನಲ್ಲ ಇವತ್ತು ನ್ಯಾಯ ಪಡ್ಕೊಳ್ಳೋವಂಥದ್ದು. ನಾವು ನ್ಯಾಯ ಪಡ್ಕೊಳ್ಳೋಂಗಿದ್ರೆ ಏನು ಕೋರ್ಟು ಕಚೇರಿಗೆ ಹೋಗಿ ನ್ಯಾಯ ಪಡ್ಕೊಳ್ಳೋದಾಗಲಿ ಅಥವಾ ಇನ್ನೆಲ್ಲೋ ಅದಕ್ಕೇನೋ ಬೇಕಾಗಿರುವಂಥದ್ದೇನೋ ಒಂದಷ್ಟು ಪಡ್ಕೊಂಡು ನ್ಯಾಯ ಪಡ್ಕೊಳ್ಳುವಂಥದ್ದು ಅಂತ ವಿಚಾರ ಅಲ್ಲ ಇದು. ಪ್ರತ್ಯೇಕವಾಗಿ ಜನರ ಬದುಕೆ ಇವತ್ತು ನಾಶ ಆಗ್ತಿರೋ ಸಂದರ್ಭದಲ್ಲಿ ಕೆಲವು ಜನರು ಇಡೀ ಸಂಪತ್ತನ್ನು ಒಂದು ರೀತಿಯಾಗಿ ಏನಂತಾರೆ ಮಜಾ ಉಡಾಯಿಸ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಇಲ್ಲದೇ ಇರುವಂಥ ಜನರಿಗೆ ಪಾಡೇನು, ಇಲ್ಲದೇ ಇರುವಂಥ ಜನರ ಬದುಕುಗಳೇನು, ಅವರ ಸಮಸ್ಯೆಗಳೇನು, ಅವ್ರ ದುಃಖ ಏನು, ಅವ್ರ ದುಃಖಗಳನ್ನ ಬಗೆಹರಿಸೋದು ಹೇಗೆ? ಯಾವುದೋ ಒಂದು ವ್ಯವಸ್ಥೆ ಕೆಟ್ಟೋಗಿದ್ರೆ ಪರವಾಗಿರಲಿಲ್ಲ, ನಾವು ಹೋಗ್ಬಿಟ್ಟು ಎಲ್ಲರೂ ಆ ಒಂದು ವ್ಯವಸ್ಥೆ ಆ ಒಂದು ಇಲಾಖೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ಹೋರಾಟ ಮಾಡಿ ಎಲ್ಲರೂ ಮಿಕ್ಕೋರೆಲ್ಲರೂ ಹೆಚ್ಚಿತ್ತು ಅಂತ ಹೇಳಿ ಒಂದಷ್ಟು ಜನ ಇಲಾಖೆ ಒಂದು ಬದಿ ಕಟ್ಕೊಂಡು ಸರಿ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಹಂಗಿಲ್ಲ. ನಾವೇನು ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತೆಲ್ಲ ಹೇಳ್ತೀವಿ, ಎಲ್ಲನೂ ಒಂದು ರೀತಿಯಲ್ಲಿ ಕುಲಗೆಟ್ಟೋಗಿದೆ. ಮತ್ತು ಎಲ್ಲರೂ ಒಂದೇ ಥರ ಕೆಲಸ ಮಾಡ್ತಿದ್ದಾರೆ. ಎಲ್ರದ್ದು ಎಲ್ಲ ಕಡೆಯೂ ಭ್ರಷ್ಟಾಚಾರ, ಎಲ್ಲ ಕಡೆಯೂ ಸ್ವಾರ್ಥ, ಎಲ್ಲ ಕಡೆಯೂ ಅವ್ರಿಗೆ ಇಷ್ಟ ಬಂದವ್ರಿಗೆ ಕೆಲಸ ಮಾಡಿಕೊಡೋದು, ಅವ್ರಿಗೆ ಇಷ್ಟ ಬಂದವ್ರಿಗೆ ಇದು ಮಾಡಿಕೊಡೋದು. ಈ ನಮ್ಮೆಲ್ರಿಗೂ ಸೇರಬೇಕಾಗಿರೋ ಸಂಪತ್ತನ್ನು ಲೂಟಿ ಮಾಡ್ಕೊಂಡು